ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಗಣೇಶನಿಗೆ ಪ್ರಿಯವಾದ ಈ ವಸ್ತು ಮನೆಯಲ್ಲಿದ್ರೆ ಸಾಕು, ಆರೋಗ್ಯದ ಜೊತೆಗೆ ಆಯಸ್ಸು ಸಂಪತ್ತು ವೃದ್ಧಿಯಾಗುತ್ತೆ, ಲಕ್ಷ್ಮಿ ನಿಮ್ಮಿಂದ ದೂರ ಹೋಗೋದೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಗಣಪತಿ ಪೂಜೆಯಲ್ಲಿ ಈ ಒಂದು ವಸ್ತುವಿಗೆ ವಿಶೇಷ ಮಹತ್ವವನ್ನ ಕೊಟ್ಟಿದ್ದಾರೆ. ಈ ವಸ್ತುವನ್ನ ಗಣೇಶನಿಗೆ ಅರ್ಪಿಸಿದ್ರೆ ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ ಅನ್ನೋ ನಂಬಿಕೆ ಕೂಡ ಇದೆ. ಈ ವಸ್ತು ಸಕಾರಾತ್ಮಕ ಪರಿಣಾಮವು ಯಾವಾಗಲೂ ಮನೆಯಲ್ಲಿ ಸಂತೋಷ ತುಂಬಿರುವಂತೆ ಮಾಡುತ್ತೆ. ಅಷ್ಟೇ ಅಲ್ಲ, ನೀವು ಗಣಪತಿಗೆ ಈ ವಸ್ತುವನ್ನ ಪೂರ್ಣ ಭಕ್ತಿಯಿಂದ ಅರ್ಪಿಸಿದ್ರೆ ಜೀವನದಲ್ಲಿ ಸಂತೋಷ ನೆಮ್ಮದಿಗೆ ಕೊರತೆ ಇರೋದೇ ಇಲ್ಲ. ಗಣೇಶನಿಗೆ ಪ್ರಿಯವಾದ ಈ ವಸ್ತುವಿನ ಪ್ರಯೋಜನಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಇದರಿಂದ ನಿಮ್ಮ ಆರೋಗ್ಯ ಸುಧಾರಿಸಬಹುದು, ಆಯಸ್ಸು ವೃದ್ಧಿಸಬಹುದು, ಜೊತೆಗೆ ನಿಮ್ಮ ಸಂಪತ್ತನ್ನು ಕೂಡ ಹೆಚ್ಚಿಸಬಹುದು. ಅದು ಹೇಗೆ ಸಾಧ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಆಯುರ್ವೇದದಲ್ಲಿ ಹಿಂದಿನಿಂದಲೂ ಗರಿಕೆಯನ್ನ ದಿವ್ಯೌಷಧದ ರೂಪದಲ್ಲಿ ಬಳಕೆ ಮಾಡಲಾಗುತ್ತೆ. ಹಾಗಾಗಿ ಮೊದಲಿಗೆ ಗರಿಕೆ ಹುಲ್ಲಿನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಗಣೇಶನಿಗೆ ಪ್ರಿಯವಾದ ಗರಿಕೆ ಹುಲ್ಲಿನಿಂದ ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನ ನಿವಾರಿಸಬಹುದು. ಹೌದು, ಯಾರಿಗಾದ್ರೂ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಇದ್ರೆ ಗರಿಕೆ ಹುಲ್ಲನ್ನ ಬಳಸೋದಕ್ಕೆ ಪ್ರಾರಂಭಿಸಿ. ಅದಕ್ಕಾಗಿ ಸ್ವಲ್ಪ ಗರಿಕೆ ಹುಲ್ಲನ್ನ ನೀರಲ್ಲಿ ಅರೆದು ಜ್ಯೂಸ್ ರೀತಿ ಸೇವಿಸಿದ್ರೆ ಕಿಡ್ನಿ ಸ್ಟೋನ್ ಸಮಸ್ಯೆ ನಿವಾರಣೆಯಾಗುತ್ತೆ. ಒಂದು ವೇಳೆ ನಿಮಗೆ ವಿಪರೀತ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ಕಾಡೋದಕ್ಕೆ ಶುರು ಮಾಡಿದ್ರೆ ಗರಿಕೆ ಹುಲ್ಲನ್ನ ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ನಿಂಬೆ ಹಣ್ಣಿನ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇದನ್ನ ಹಣೆಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಮಲಗಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ತಲೆನೋವು ಮಾಯವಾಗುತ್ತೆ. ತಲೆನೋವು ಬಿಟ್ಟು ಬಿಟ್ಟು ಬರ್ತಾ ಇದ್ರೂ ಕೂಡ ಈ ಮ್ಯಾಜಿಕಲ್ ವಿಧಾನವನ್ನ ಟ್ರೈ ಮಾಡೋ ಮೂಲಕ ಸಮಸ್ಯೆಯನ್ನ ನಿವಾರಿಸಬಹುದು. ಇನ್ನು ಹಣ ಹೆಚ್ಚಿಸೋಕೆ ಜೊತೆಗೆ ಇನ್ನಿತರೆ ಆರ್ಥಿಕ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಗರಿಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋಣ. ಗರಿಕೆ ಇಲ್ಲದೆ ಗಣೇಶನ ಆರಾಧನೆ ಅಪೂರ್ಣ ಅನ್ನೋದು ಗೊತ್ತು. ಇದು ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಅಗತ್ಯವಾಗಿದೆ. ಗಣಪತಿಗೆ ಗರಿಕೆಯನ್ನ ಅರ್ಪಿಸೋದು ಮಂಗಳಕರ ಅಂತ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದಲ್ಲದೆ ಗಣಪತಿಗೆ ಅರ್ಪಿಸುವ ಗರಿಕೆ ಕೂಡ ವಿಶೇಷವಾಗಿ ಪ್ರಯೋಜನಕಾರಿ ಅಂತ ನಂಬಲಾಗಿದೆ. ಹೌದು, ಗಣಪತಿಗೆ ಅರ್ಪಿಸಿದ ಗರಿಕೆ ಹುಲ್ಲಿನಿಂದ ಏನೆಲ್ಲಾ ಪ್ರಯೋಜನಗಳಿವೆ ಅನ್ನೋದನ್ನ ನೋಡೋಣ. ಗಣಪತಿಗೆ ಅರ್ಪಿಸುವ ಗರಿಕೆ ಹೆಚ್ಚು ಪವಿತ್ರ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಅದನ್ನ ಕಸದಲ್ಲಿ ಎಸೆಯುವ ಬದಲು ಮಡಿಕೆಯಲ್ಲಿ ಬೆಳೆಸಬಹುದು. ಗಣಪತಿಗೆ ಅರ್ಪಿಸಿದ ಗರಿಕೆ ಒಣಗಿದ ನಂತರ ಪವಿತ್ರ ನದಿಯಲ್ಲಿ ಮುಳುಗಿಸಬಹುದು ಅಥವಾ ಮರದ ಬಳಿ ಇಡಬಹುದು. ನೀವು ಈ ಹುಲ್ಲನ್ನ ಮಡಿಕೆಯ ಮಣ್ಣಲ್ಲಿ ಹೂಳಬಹುದು. ಅಂತಹ ಗರಿಕೆ ಹುಲ್ಲನ್ನ ಯಾರೂ ಮೆಟ್ಟದಂತಹ ಜಾಗದಲ್ಲಿ ಬೆಳೆಸಬಹುದು. ನೀವು ಬುಧವಾರ ಗಣಪತಿಗೆ ಗರಿಕೆ ಹುಲ್ಲನ್ನ ಅರ್ಪಿಸಿದಾಗಲೆಲ್ಲ ಅದರ ಸ್ವಲ್ಪ ಭಾಗವನ್ನ ತಗೊಂಡು ಅದನ್ನ ನಿಮ್ಮ ಮನೆಯ ಸೇಫ್ ಲಾಕರ್, ಖಜಾನೆ ಅಥವಾ ಕಬೋರ್ಡ್ನಲ್ಲಿಡಿ. ನೀವು ಹಣವನ್ನಿಡುವ ಸ್ಥಳದಲ್ಲಿ ಗರಿಕೆಯನ್ನ ಇರಿಸಿದ್ರೆ ತುಂಬಾನೇ ಪ್ರಯೋಜನಗಳನ್ನ ಪಡಿತೀರಿ. ನಿಮಗೆ ಆರ್ಥಿಕ ಪ್ರಯೋಜನ ಸಿಗಬೇಕು ಅಂತ ನೀವು ಬಯಸಿದ್ರೆ ಈ ಪರಿಹಾರವನ್ನ ನೀವು ಟ್ರೈ ಮಾಡಿದ್ರೆ ತುಂಬಾನೇ ಉತ್ತಮ. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲದೆ ಇದ್ರೆ ನೀವು ಯಾವುದೇ ಬುಧವಾರ ಈ ಪರಿಹಾರವನ್ನ ಟ್ರೈ ಮಾಡಿ ನೋಡಬಹುದು. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ, ಸಂಪತ್ತು ವೃದ್ಧಿಯಾಗುತ್ತೆ, ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ತುಂಬಿರುತ್ತೆ. ಇನ್ನು ನಿಮಗೆ ಸಾಲದ ಸಮಸ್ಯೆ ಹೆಚ್ಚಿದ್ರೆ ಒಂದು ಸಾಲ ನಿವಾರಣೆ ಮಾಡೋದಕ್ಕೆ ಮತ್ತೊಂದು ಹಾಗೆಯೇ ಇನ್ನೊಂದು ಸಾಲ ಮಾಡಿ ಸೋತು ಸುಣ್ಣಾಗಿದ್ರೆ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳನ್ನ ನಿವಾರಿಸಿ ಕೈತುಂಬ ಹಣ ಬರಬೇಕು ಅಂತ ನೀವು ಬಯಸಿದ್ರೆ ನೀವು ಗಣಪತಿ ದೇವರ ಪಾದಗಳಿಗೆ ಗರಿಕೆ ಹುಲ್ಲನ್ನ ಅರ್ಪಿಸಿ, ನಂತರ ಭಕ್ತಿಯಿಂದ ಪೂಜಿಸಿ. ಗಣಪತಿಗೆ ಅರ್ಪಿಸಿದ ಒಂದಷ್ಟು ಗರಿಕೆ ಹುಲ್ಲನ್ನ ತೆಗೆದು ಹಣೆಗೊತ್ಕೊಂಡು ಅದನ್ನ ನಿಮ್ಮ ಪರ್ಸ್ನಲ್ಲಿ ಹಾಕಿಡಿ.
ಸಾಧ್ಯವಾದಷ್ಟು ಈ ಗರಿಕೆ ಹುಲ್ಲನ್ನ ಕೆಂಪು ಕಾಗದದಲ್ಲಿ ಸುತ್ತಿ ಇಟ್ಕೊಳ್ಳಿ. ಈ ಪರಿಹಾರ ಮಾಡಿದ್ರೆ ಅದರಿಂದ ಹಣ ಬರುವಂತಹ ದಾರಿಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಹಣ ಸುಮ್ಮನೆ ವ್ಯರ್ಥ ಆಗೋದು ಇಲ್ಲ. ಯಾಕಂತಂದ್ರೆ ನೀವು ಪರ್ಸ್ನಲ್ ಇಡುವಂತಹ ಗರಿಕೆ ಹುಲ್ಲು ಸಂಪತ್ತು ಮತ್ತು ಸಮೃದ್ಧಿಯನ್ನ ಆಕರ್ಷಿಸುತ್ತೆ. ಇದನ್ನ ನಿಮ್ ಜೊತೆ ತಗೊಂಡು ಹೋಗುವಾಗ ನೀವು ಸಾಗುವಂತಹ ದಾರಿಯಲ್ಲಿ ಬರುವ ಆರ್ಥಿಕ ಅವಕಾಶಗಳು ನಿಮ್ಮನ್ನ ಬರಮಾಡಿಕೊಂಡು ಸೆಳೆಯುತ್ತವೆ. ಇದರಿಂದ ನೀವು ಹಣ ಸಂಪತ್ತನ್ನ ಪಡಿಬಹುದು. ಭಗವಂತನ ವಿಗ್ರಹದ ಬಳಿ ಗರಿಕೆಯನ್ನ ವೃತ್ತಾಕಾರದಲ್ಲಿ ಇರಿಸಿ. ಸಂಪತ್ತು, ಆರ್ಥಿಕ ಸ್ಥಿರತೆ ಮತ್ತು ಒಟ್ಟಾರೆ ಸಮೃದ್ಧಿಗಾಗಿ ಗಣೇಶನಲ್ಲಿ ಬೇಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ಅಷ್ಟೇ ಅಲ್ಲ, ಗಣೇಶನಿಗೆ ತಾಜಾ ಹೂಗಳ ಜೊತೆಗೆ ಗರಿಕೆಯನ್ನ ಅರ್ಪಿಸೋದ್ರಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ಇನ್ನು ನೀವು ಪ್ರತಿದಿನ ಪೂಜೆ ಮಾಡುವಾಗ ಒಂದು ತುಪ್ಪದ ದೀಪವನ್ನ ಬೆಳಗಿಸಿ. ಜೊತೆಗೆ ಅದರ ಸುತ್ತಲೂ ಗಣಪತಿಗೆ ಅರ್ಪಿಸಲಾದ ಗರಿಕೆ ಹುಲ್ಲನ್ನ ಇರಿಸಿ. ಗರಿಕೆ ಮತ್ತು ತುಪ್ಪದ ಜೊತೆಯಾಗಿ ಸೇರಿದ್ರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಸಂಪತ್ತು ಮತ್ತು ಸಮೃದ್ಧಿಯನ್ನ ಹೆಚ್ಚಿಸುವುದಕ್ಕೂ ಕೂಡ ನೀವು ತುಪ್ಪದ ದೀಪದಲ್ಲಿ ಗರಿಕೆ ಹುಲ್ಲನ್ನು ಹಾಕಿ ಸುಡಬಹುದು. ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂತೋಷ, ಸಮೃದ್ಧಿ ನೆಲೆಸುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.